ಇವಾಗ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಮೈಯಲ್ಲೆಲ್ಲ, ಮೈಯಲ್ಲಿ ಸ್ವಲ್ಪ ಉರಿ ಎಲ್ಲ ಇರುತ್ತೆ, ಎಳ್ನೀರು ಕುಡಿಯೋಕೆ ಹೇಳ್ತಾರೆ. ನಮಗೆ ಬೆಂಗಳೂರು ವಾತಾವರಣದಲ್ಲಿ ಕಫ ಜಾಸ್ತಿ, ಪಿತ್ತ ಮತ್ತು ಕಫ ಇಲ್ಲಿ ಬೆಂಗಳೂರು ವಾತಾವರಣ. ನಂಗೂ ಸ್ವಲ್ಪ ಶೀತದ ಮೈಯೇನೆ, ಕಫ ತುಂಬಾ ಆಗತ್ತೆ. ಸೊ ಐ ಡಿಡ್ ನಾಟ್ ಹ್ಯಾವ್ ಎಳ್ನೀರು ತುಂಬಾ ತಗೊಂಡಿಲ್ಲ ನಾನು. ಅದರ ಬದಲಿಗೆ ಸೊಗದೆ ಬೇರಿನ ಶರ್ಬತ್ ಅಂತ ಬರುತ್ತೆ, ಇಟ್ಸ್ ಕೂಲ್ ಅಂಡ್ ಸೊ ಐ ಡ್ರಿಂಕ್ ದಟ್ ಟ್ವೈಸ್ ಅ ಡೇ. ಸೊಗದೆ ಬೇರಿನ ಶರ್ಬತ್ತು ಅಂತ ಬರುತ್ತೆ. ಎಲ್ಲ ಆಯುರ್ವೇದ ಅಂಗಡಿಗಳಲ್ಲೂ ಸಿಗತ್ತೆ, ಇಲ್ದಿರ ಮಂಗಳೂರು ಅಂಗಡಿ ಇರುತ್ತಲ್ಲ ಅದ್ರಲ್ಲಿ ಸಿಗತ್ತೆ ಎಲ್ಲ ಕಡೆ. ಅದು ಒಂದ್ ಸ್ವಲ್ಪ ಎದೆ ಉರಿ ಕಮ್ಮಿ ಮಾಡುತ್ತೆ. ಆಮೇಲೆ ನಿಮ್ ಯೂರಿನರಿ ಸ್ವಲ್ಪ ಏನಾದ್ರು ಇನ್ಫೆಕ್ಷನ್ಸ್ ಆಗೋದು ಅಥವಾ ಬೇರೆ ಕಡೆ ಎಲ್ಲಾದ್ರು ಟಾಯ್ಲೆಟ್ ಯೂಸ್ ಮಾಡ್ಬಿಟ್ರೆ ಆ ತರ ಸೆನ್ಸಿಟಿವ್ ಇದ್ದಾದ್ರೆ ಇಟ್ ವಿಲ್ ಮೇಕ್ ಇಟ್ ಮಚ್ ಈಸಿಯರ್. ಓಕೆ, ಇಟ್ ಫ್ಲಶ್ ಔಟ್ ಕ್ವೈಟ್ ಕ್ವಿಕ್ಲಿ. ಸೊ ಈಗ ಪ್ರೆಗ್ನೆಂಟ್ ವುಮನ್ ಏನೇ ತಿಂದ್ರು ಅದರಿಂದ ಮಕ್ಕಳಿಗೆ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅಂತ ಸ್ಪೆಷಲ್ ಆಗಿ ಏನು ತಗೋತಾ ಅಲ್ಲ, ಅದು ಮೋಸ್ಟ್ಲಿ ನಾನು ಅದೇ ನಾನು ಅನ್ಕೊಂತಾ ಇದ್ದೆ, ಅಯ್ಯಪ್ಪ ನಂಗೆ ಏನು ಊಟನೇ ಸೇರ್ತಾ ಇಲ್ಲ. ನಾವು ಸರ್ಕಾರದಲ್ಲಿ ಅಂಗನವಾಡಿಯಲ್ಲಿ ಇದು ಒಂದ್ ಸ್ಕೀಮ್ ಇದೆ ಅಲ್ಲ, ಸ್ಕೀಮಲ್ಲಿ ನಾವು ಗರ್ಭಿಣಿ ಸ್ತ್ರೀಯರಿಗೆ ಊಟ ಕೊಡ್ಬೇಕು. ಅದ್ರಲ್ಲಿ ಫುಲ್ ಫ್ಲೆಜ್ ಚಪಾತಿ, ರೊಟ್ಟಿ, ಫುಲ್ ಮೀಲ್ಸ್ ಕೊಡ್ತಾರೆ. 4-5 ಪಲ್ಯ, ಕಾಳು ಪಲ್ಯ, ಸೊಪ್ಪಿನ ಪಲ್ಯ ಅಂತೆಲ್ಲ ಕೊಡ್ತಾರೆ. You can't eat so much at all.